ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ. ನಾನು ಬಂದು ಇವಾಗ ಈಗ 5 ಗಂಟೆ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ನಾನು ಇವತ್ತು ದಪ್ಪ ಮೆಣಸಿನ್ಕಾಯಲ್ಲಿ ಬಜ್ಜಿ ಮಾಡ್ಕೊಡೋಣ ವರ್ಷನ್ಗೆ ಅಂದ್ಬಿಟ್ಟು ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಅಂತ. ಆಲ್ಮೋಸ್ಟ್ ಸಂಜೆ ಆಯಿತು ಅಂದರೆ ನನಗೆ ಅವಳು ಬೆಳಿಗ್ಗೆ ತಿಂಡಿ ರೈಸ್ ಅನ್ನ ಸಾಂಬಾರೇ ಜಾಸ್ತಿ ಇಷ್ಟಪಡೋದು ನನ್ನ ಮಗಳು. ತಿಂಡಿ ಅಷ್ಟು ಇಷ್ಟಪಡೋಲ್ಲ. ಹಾಗಾಗಿ ಅವಳಿಗೆ 4 ಗಂಟೆಗೆ ಬಂದ ತಕ್ಷಣ ಏನಾದ್ರು ಬಿಸಿ ಬಿಸಿಯಾಗಿ ಮಾಡಿಕೊಡೋಣ ಅಂತಂದ್ಬಿಟ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಆಗಷ್ಟು ಓಮ್ ಕಾಳು ತೊಗೊಂಡಿದ್ದೀನಿ. ಅಜ್ವಾಯಿನ ಹೇಳ್ತಾರಲ್ಲ ಅದು ತೊಗೊಂಡಿದ್ದೀನಿ. ಅದು ಹಾಕಿದ್ರೆ ಒಂಥರ ಟೇಸ್ಟಿಯಾಗಿರುತ್ತೆ ಅಂತಂದ್ಬಿಟ್ಟು. ಮತ್ತು ಹಾಗೆ 1/4 ಟೇಬಲ್ ಸ್ಪೂನ್ ಅಚ್ಚ ಖಾರ ಪುಡಿ ತೊಗೊಂಡಿದ್ದೀನಿ. ಉಪ್ಪು ಆ್ಯಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮನೆ ಖಾರದ ಮೆಣಸಿನ್ಕಾಯಿ ತರಲ್ಲ, ಇಷ್ಟಪಡಲ್ಲ. ತಿಂದರೆ ನಮ್ಮ ಮನೆಯಲ್ಲಿ ಒಬ್ಬರೇ ತಿನ್ನೋಕ್ಕೆ ಸಾಧ್ಯ. ನನಗೂ ಅಷ್ಟು ಇಷ್ಟ ಇಲ್ಲ, ಯಾಕಂದರೆ ನನಗೆ ಗ್ಯಾಸ್ಟ್ರಿಕ್ಕು ಸಮಸ್ಯೆ ಆಗೋಗುತ್ತೆ. ತಿಂದರೆ ಸಾಕು ಎದೆ ಉರಿ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ತುಂಬ ಫುಡ್ಗಳನ್ನ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ನಾನು. ಮತ್ತು ಈಗ ಹಾಗಾಗಿ ಅವಳಿಗೆ ಅವಳು ತಿನ್ನಲ್ಲ, ಇದು ಬಜ್ಜಿ ಮೆಣಸಿನ್ಕಾಯಿ ಐತಲ್ಲ ಅದು ತಿನ್ನಲ್ಲ. ಅದಕ್ಕೆ ಅವಳಿಗೆ ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ ಅದ್ರಲ್ಲಿ ಮಾಡಿಕೊಡ್ತೀನಿ. ನಾನು ಒಂದು ಅದಾಗ ಕಲಿಸ್ಕೊತಾ ಇದ್ದೀನಿ. ಅವಳಿಗೆ ಸಂಜೆ ಟೈಮ್ ಬಂದರೆ ಸಾಕು, ಏನಾದ್ರು ಒಂದು ಸ್ನ್ಯಾಕ್ಸ್ ಇದ್ದಂಗೆ ಇರಬೇಕು. ಯಾವುದು ಬಂದ ತಕ್ಷಣವೇ ಕೇಳ್ತಾಳೆ, ಮಮ್ಮಿ ಏನು ಮಾಡಿದ್ದೀರಾ ಅಂತಂದ್ಬಿಟ್ಟು. ಹಾಗಾಗಿ ಮನೇಲಿ ನಾನೇ ಸಂಜೆ ಟೈಮ್ ಏನಾರು ಒಂದೊಂದು ತಿಂಡಿ ಮಾಡ್ತಾನೇ ಇರ್ತೀನಿ. ಹೊರಗಡೆ ಫುಡ್ಡು ಅಷ್ಟು ಇಷ್ಟ ಆಗಲ್ಲ. ಇಷ್ಟಪಟ್ಟು ತಿಂತಾಯಿದ್ದೆ ನಾನೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವಾಗ ತಿಂತಾಯಿದ್ದೆ. ಅದೇ ಹೇಳ್ತಾ ಇಲ್ವಾ, ಆರೋಗ್ಯ ಹೆಚ್ಚು ಕಡಿಮೆ ಆದಾಗಲೇ ನಮಗೆ ನಮ್ಮ ಮೇಲೆ ಕೇರ್ ಆಗೋದು. ನನ್ನಷ್ಟು ತಿಂತಿದ್ರೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಅಷ್ಟು ಹೊರಗಡೆ ಫುಡ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೆ. ಅಂದರೆ ಬೇರೆ ಏನಿಲ್ಲ, ಗೋಬಿ ಪಾನಿಪುರಿ ಇಂಥದ್ದೇ. ಫ್ರೆಂಡ್ಸ್, ಒಂದು ಅದಕ್ಕೆ ಬಂದಿದೆ ನೋಡಿ, ತೊಗೊಂಡಿದ್ದೀನಿ. ಇದೊಂದು 2 ನಿಮಿಷ ಇಟ್ಬಿಡ್ತೀನಿ, ಇನ್ನೂ ಅವಳು ಬಂದಿಲ್ಲ. ಮತ್ತು ಹಾಗೆ ದಪ್ಪ ಮೆಣಸಿನ್ಕಾಯಿ ಅಷ್ಟು ಇದು ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾವು ಅಜ್ವಾನ ಹಾಕಿರ್ತೀವಿ. ಮತ್ತು ಇನ್ನೊಂದು, ನಮಗೆ ಮಾಡಬೇಕಾದ್ರೆ ಇದನ್ನು ಹಾಕ್ಕೊಳ್ತೀನಿ, ವರ್ಷನ್ಗೆ ಹಾಕಲ್ಲ. ಯಾಕಂದರೆ ವರ್ಷ ಪಾಪ ಅದೆಲ್ಲ ತಿನ್ನಲಿಕ್ಕಿಲ್ಲ. ಸ್ವಲ್ಪ ಇವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ ಫ್ರೆಂಡ್ಸ್. ಹಾಗೆಯೇ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಸ್ವಲ್ಪ ಏನದ್ರ ಮೇಲೆ ಆಸಕ್ತಿ ಇಲ್ಲ, ಏನಕ್ಕೂ ಇಚ್ಚಿಗೆ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ಒಂದು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಜಾಸ್ತಿ ಏನು ಮಾಡಲ್ಲ, 1 ಪೀಸಲ್ಲಿ ಮಾಡ್ಕೋತೀನಿ ಅಷ್ಟೇ. ಮತ್ತು ಹಾಗೆ ಸ್ವಲ್ಪ ಹಿಟ್ಟಿರುತ್ತಲ್ಲ, ಒಂದು ಆಲೂಗೆಡ್ಡೆ ಹಚ್ಕೊತೀನಿ. ಆಲೂಗೆಡ್ಡೆದು 1-2 ಮಾಡ್ಕೋತೀನಿ. ಒಂದು ದಪ್ಪ ಮೆಣಸಿನ್ಕಾಯಿ ಮಾಡ್ಕೋತೀವಿ, ಒಂದು ಆಲೂಗೆಡ್ಡೆ ಮಾಡ್ಕೋತೀವಿ ಅಷ್ಟೇ. ನಾವು ಜಾಸ್ತಿ ಏನು ಅದನ್ನೇ ತಿನ್ನೋಕ್ಕೋಗಲ್ಲ. ಒಟ್ಟಿನಲ್ಲಿ ಕಾಫಿ ಜೊತೆಗೆ ಏನಾದರೂ ಒಂದು ಇರಲಿ ಅಂತ ಅಷ್ಟೇ. ನೋಡಿ, ಅದರಲ್ಲೂ ನಾನು ಅರ್ಧ ಪೀಸ್ ತೆಗೆದಿಡ್ತಾ ಇದ್ದೀನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಇದು ಮಾಡ್ಕೊತೀನಿ. ಫ್ರೆಂಡ್ಸ್, ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನಿದು ಯಾವ ಎಣ್ಣೆ ಅಂತಂದರೆ, ನಾನು ಹಬ್ಬದಲ್ಲಿ ತಿಂಡಿ ಬೇಯಿಸಿದೆಯಲ್ಲ, ಅದು ತಿಂಡಿದು ಎಣ್ಣೆನ ಸೋಸಿ ಸ್ಟೋರ್ ಮಾಡಿಟ್ಟಿದ್ದೆ. ಏನಕ್ಕೆ ಅಂದರೆ ಅದನ್ನು ಈ ಥರ ಬಜ್ಜಿ ವಡೆ ಎಲ್ಲ ಹಾಕಿ ಅದಕ್ಕೆ ಯೂಸ್ ಮಾಡ್ಕೊತೀನಿ. ಆ ಎಣ್ಣೆ ವೇಸ್ಟ್ ಮಾಡಲ್ಲ. ಒಗ್ಗರಣೆಗಂತೂ ಹಾಕಲ್ಲ ನಾನು ಎಣ್ಣೆನ. ಈ ಥರ ತಿಂಡಿ ಗಿಂಡಿ ಏನಾದರೂ ಮಾಡಬೇಕಾದ್ರೆ ಅದಕ್ಕೆ ಉಪಯೋಗಿಸ್ಕೊತೀನಿ. ಫ್ರೆಂಡ್ಸ್, ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಎಲ್ಲ ಇದ್ರೊಳಗೆ ಹಾಕ್ಕೋತಾ ಇದ್ದೀನಿ, ಹಿಟ್ಟೊಳಗೆ ಹಾಕ್ಕೋತೀನಿ. ಒಂದು 2 ನಿಮಿಷ ನೆನ್ಕೊಳ್ಳಿ ಅಂತಂದ್ಬಿಟ್ಟು.
ಫ್ರೆಂಡ್ಸ್ ಬಾಣಲಿಲಿ ಕಾದಿದೆ, ಎಣ್ಣೆ ಕಾದಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅಷ್ಟೇ, ಯಾಕಂದರೆ ಮೆಣಸಿನ್ಕಾಯಿ ತಿನ್ನಲ್ಲ ಅಂಥವ್ರು ಚೆನ್ನಾಗಿರುತ್ತೆ ಇದು. ದಪ್ಪದಿದ್ದರೆ ಚೆಂದ. ಮತ್ತು ಇದನ್ನು ಹಾಗೆ ರೋಸ್ಟ್ ಮಾಡಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ರೋಸ್ಟ್ ಮಾಡೋದಂತೂ ಇನ್ನೂ ಎಮ್ಮೆಯಾಗಿರುತ್ತೆ. ಫ್ರೆಂಡ್ಸ್ ರೆಡಿ ಆಯಿತು. ಇದೊಂದು ರೆಡಿಯಾಗಿದೆ. ಈಗ ಆಲೂಗಡ್ಡೆ ಹಾಕೋತೀನಿ. ನಾನೊಂದು ಅರ್ಧ ಹೊರಟೋಗಿದ್ದೆ ಮಾಡಿಕೊಂಡೆ. ಎಷ್ಟು ಪೀಸ? 6 ಪೀಸ್ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಆಲೂಗೆಡ್ಡೆದು ರೆಡಿ ಆಯಿತು. ಒಂದೇ ಹಿಟ್ಟಲ್ಲಿ ಆಲೂಗೆಡ್ಡೆನೂ ಮಾಡಿಕೊಂಡೆ, ಮತ್ತು ಹಾಗೆ ಮೆಣಸಿನ್ಕಾಯಿದು ಮಾಡಿಕೊಂಡೆ, ದಪ್ಪ ಮೆಣಸಿನ್ಕಾಯಿ. ಬನ್ನಿ ಫ್ರೆಂಡ್, ಬನ್ನಿ ಎಲ್ಲ ಕಾಫಿ ಕುಡಿಯೋಣ, ಹಾಗೆ ಬಜ್ಜಿ ತಿನ್ನೋಣ. ಬಿಸಿ ಬಿಸಿಯಾಗಿ ಆಲೂಗೆಡ್ಡೆ ಮತ್ತು ದಪ್ಪ ಮೆಣಸಿನ್ಕಾಯಿ ಬಜ್ಜಿ ತಿನ್ನೋಣ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.